ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯ DDP ಲೀಲಾವತಿ ಹಿರೇಮಠ್ ಏನೂ ಮಾಡ್ತಾ ಇಲ್ಲ, ಯಾಕಂದರೆ ಸರ್ಕಾರದ ಆದೇಶವನ್ನು ಪಾಲಿಸ್ತಾ ಇಲ್ಲ. ಬೆಳಗಾವಿಯಲ್ಲಿ 100 ದಿವಸದ ಅಧಿವೇಶನ ನಡೀತು, ಗಾಂಧಿ ಅಧಿವೇಶನ. ಅಲ್ಲೇನು ಹೇಳಿದ್ರು, ಒಂದು ಟರಾವಾತು ಗಾಂಧೀಜಿಯವರು ಧ್ಯಾನಕ್ಕೆ ಕುಳಿತಂಥ ಫೋಟೋ ಮತ್ತು ಇನ್ನೊಂದು ಫೋಟೋ ಸಪ್ತ ಸಾಮಾಜಿಕ ಪಾತಕಗಳು ಅಂತ, ಅದೊಂದು ಫೋಟೋ, 2 ಫೋಟೋಗಳನ್ನು ಎಲ್ಲ ಕಡೆ ಕೂಡಿಸ್ಬೇಕು ಅಂತ ಬಂತು. ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆ ಕೂಡಿಸ್ಬೇಕು, ಶಾಲೆಗಳಲ್ಲಿ ಅಂತ ಸರ್ಕಾರದ ಅಧೀನ ಇರ್ತಕ್ಕಂಥ ಶಾಲೆಗಳಲ್ಲಿ. ಅದು ಇನ್ನೂ ಕೂಡ ಪೂರ್ಣ ಆಗಿಲ್ಲ ಅದು, ಯಾಕಂದರೆ DDP ಆರ್ಡರ್ ಕೊಡಬೇಕು. DDP ನೀವೇ ಮಾಡಂತಿದೆ, ಸರ್ಕಾರದ ಸ್ಪಷ್ಟವಂತ ಆದೇಶ ಇದೆ. ಅದನ್ನು ಉಲ್ಲಂಘನೆ ಆಗ್ತದೆ ಅಂದರೆ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಾವು ಹೇಳೋದು ಬೆಳಗಾವಿ DDP ಏನು ಮಾಡ್ತಾಯಿದ್ದಾರೆ ಅಂತ. ಇನ್ನು ಕಚೇರಿ ನವೀಕರಣಕ್ಕೆ ಅಲ್ಲಿ ಸಾಕಷ್ಟು ಕಮಿಷನನ್ನು ನೋಡಿದ್ರು, ಸಾರ್ವಜನಿಕ ಕೆಲಸಗಳಾಗ್ತಾಯಿಲ್ಲ. ಅಲ್ಲಿ 2-3 ಜನರನ್ನು, ಮಹಿಳೆಯರನ್ನು ಹಪ್ತಾ ವಸೂಲಿ ಮಾಡಲಿಕ್ಕೆ ಇಟ್ಟಿದ್ದಾರೆ. ಎಷ್ಟು ಸರ್ಕಾರದ ಆದೇಶವನ್ನು ಇವರು ಪಾಲಿಸ್ತಾನೇ ಇಲ್ಲ. ಇನ್ನು ಟೆಂಡರ್ ಹಿಡಿದವರು ಪಾಪ ನಮಗೆ ಕೆಲಸ ಕೊಡಿ ಅಂತಂದ್ರೆ ಧಾರವಾಡ ಕಮಿಷನರ್ ಏನು ಅಪರ ಆಯುಕ್ತರು, ಶಾಲಾ ಶಿಕ್ಷಣ ಮಂಡಳಿ ಅವರು ಕಮಿಷನರ್ ಕಡೆಯಿಂದ ಆರ್ಡರ್ ತೊಗೊಂಬಂತಾರೆ. ಕಮಿಷನರ್ ಹೇಳ್ತಾರೆ, ನಮ್ಮ ಕಡೆಯಿಂದ ಆರ್ಡರ್ ಸಂಬಂಧ ಬರೋಂಗಿಲ್ಲ, ಇಡೀ ರಾಜ್ಯಕ್ಕೇನಾದ ಆದೇಶ ಇದೆ, ಹೋಗಿ ಕೆಲಸ ಕೊಡಿ ಅಂದರೆ ಇವ್ರು ಕೆಲಸ ಕೊಡಾಕ್ತಿರಲ್ಲ, ತಾವು ಮಾಡೋದಿಲ್ಲ, ಬೇರೆಯವ್ರಿಗೆ ಕೆಲಸ ಕೊಡ್ತಾಯಿಲ್ಲ ಅಂದರೆ ಸರ್ಕಾರದ ಆದೇಶವನ್ನು ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ. ಇನ್ನು 2ನೇದು ಪೋಕ್ಸೋ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸಬೇಕು, 1ನೇ ತರಗತಿ 12ನೇ ತರಗತಿವರೆಗೆ. ಇದು ಆದೇಶವಾಗಂತು 3/6/2025 ಅಂತ ಆದೇಶ ಬಂತು. ಎಷ್ಟು ಮಾಡಿದರೆ ಇಲ್ಲ ಅದಕ್ಕೆ NGOಗಳು ನಾವು ಮಾಡ್ತೇವೆ, ಪ್ರತಿ ಶಾಲೆಯಲ್ಲಿ ಜಾಗೃತಿ ಮೂಡಿಸ್ತೇವೆ, ಅದ್ರ ಬಗ್ಗೆ ನಾವು ಉಪನ್ಯಾಸಕರನ್ನ ಏರ್ಪಡಿಸ್ತಂತ ಅದಕ್ಕೂ ಪರ್ಮಿಷನ್ ಇಲ್ಲ. ಅದಕ್ಕೂ ಕೂಡ ಸರ್ಕಾರದಿಂದ ಪರ್ಮಿಷನ್ ಕೇಳ್ತಾರೆ. ಸರ್ಕಾರ ಓಪನ್ ಆಗಿ ಹೇಳಿದೆ ಇದು ಎಲ್ಲರೂ ಮಾಡಬೇಕಂತೇಳಿ. ಯಾವ್ಯಾವ ಜಿಲ್ಲೆಯಲ್ಲಿ ಏನೇನಾಗೈತೆ ಗೊತ್ತಿಲ್ಲ, ಆದರೆ ಇಲ್ಲಿ DDP ಬಂದಾಗಿಂದ ಯಾವುದೇ ಅಭಿವೃದ್ಧಿ ಕೆಲಸನೂ ಆಗ್ತಾಯಿಲ್ಲ. ನಂತರ BOಗಳು ಇವ್ರ ಮಾತನ್ನು ಕೇಳ್ತಾಯಿಲ್ಲ, ಸಿಬ್ಬಂದಿಯವ್ರ ಮಾತನ್ನು ಕೇಳ್ತಾಯಿಲ್ಲ, ಕೇವಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇಂಥವ್ರನ್ನ ರಾಜು ಸೇಠ್ ತಂದಿದ್ದಾರೆ ನಗರದ ಶಾಸಕರು, ಇವರು ಕೂಡ ಮೌನ ಇದ್ದಾರೆ. ಯಾಕಂದರೆ ಪೋಕ್ಸೋ ಕಾಯ್ದೆಯನ್ನು ಸಮಗ್ರವಾಗಿ ತಿಳಿಸ್ಬೇಕಂತ ಆದೇಶನೇ ಇದೆ ಸರ್ಕಾರದ್ದು, ಸ್ಪಷ್ಟವಾದಂಥ ಆದೇಶ ಇದೆ. ಈ ಆದೇಶವನ್ನು ಉಲ್ಲಂಘಿಸಿ ಮಾಡ್ತಿದ್ದಾರೆ. ನಂತರ ಯಾರಾದರೂ ಹೋದರೆ NGOಗಳು ಅವರಿಗೂ ಕೊಡ್ತಾಯಿಲ್ಲ. ಇನ್ನು 3ನೇದು ಮಾದಕ ವಸ್ತುಗಳ ನಿರ್ಬಂಧ ಜಾಗೃತಿ. ಅಲ್ಲಿ ಬೋರ್ಡ್ ಹಾಕಂತಿದೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ, ಬೋರ್ಡ್ ಇಲ್ಲ. 10% 15% ಹಾಕಿರ್ಬೋದು, ನಮಗೆ ಗೊತ್ತಿದ್ದ ಪಕ್ಕ ಎಲ್ಲಿಯೂ ಬೋರ್ಡನೇ ಇಲ್ಲ. ಇಲ್ಲೂ ಕೂಡ ಸಾಕಷ್ಟು ಜನ ಏನು ಸಾಮಾಜಿಕ ಹೋರಾಟಗಾರದಾರ, ಸರ್ಕಾರದ ಏನು ಆದೇಶಗಳನ್ನು ಇವ್ರು ಪಾಲಿಸಬೇಕು. ಇಂಥವು ಎಷ್ಟೋ ಆದೇಶಗಳನ್ನು ಯಾರೂ ಪಾಲಿಸ್ತಾ ಇಲ್ಲ. DDP ಅಷ್ಟೇ ಅಲ್ಲ, ಸರ್ಕಾರ ಸುತ್ತೋಲೆಗಳು ಬರ್ತಾವೆ, ಆದೇಶ ಬರ್ತಾವೆ, ಅದರ ಪಾಲಿಸಲಿಕ್ಕೆ ಯಾಕಾಗ್ತಾ ಇಲ್ಲ. ಅಲ್ಲಿ SDMCಗಳ ಮೇಲೆ ಜವಾಬ್ದಾರಿ ಹೊತ್ತಿದ್ರೆ ಮುಗಿದು ಹೋಗ್ತಿತ್ತು. SDMCಯವರು ಮಾಡಾಕ್ತಾಯಿರಲ್ಲ, BOಗಳು ಮಾಡಾಕ್ತಾಯಿರಲ್ಲ, DDP ಇಲ್ಲ, ಕಮಿಷನರ್ ಇಲ್ಲ, ಮತ್ತು ಸರ್ಕಾರ ನೀವು ಆದೇಶ ಯಾಕೆ ಹೊರಡಿಸ್ತಾರೆ? ಯಾಕೆ ಆದೇಶ ಹೊರಡಿಸ್ತಾರೆ? ನಾನು ತಂಬಾಕು ಸೇವನೆ ಅಲ್ಲಿ ಪಾನ್ ಪಟ್ಟಿ ಶಾಪ್ ಮುಂದೆ 100 ಮೀಟರ್ ಅಂತರದಲ್ಲಿ ಸೇದಬಾರ್ದು, 1,000 ರೂಪಾಯಿ ದಂಡಿದೆ, ಅಲ್ಲೇ ಅಂತ ಇದ್ದಾರೆ. ಇದು ಆದೇಶವನ್ನು ಉಲ್ಲಂಘನೆ ಮಾಡ್ತಾಯಿದ್ದಾರೆ. ಎಲ್ಲರೂ ಇದೇ ಅಧಿಕಾರಿ ಅಂತಲ್ಲ, ಆದೇಶಗಳು ಕೇವಲ ಕಸದ ಬುಟ್ಟಿಗೆ ಬೀಳ್ತಾ ಇದ್ದಾವೆ. ಈ 3 ಆದೇಶ ಹೇಳಿದೆ ನಾವು. ಗಾಂಧೀಜಿಯವರ ಧ್ಯಾನಕ್ಕೆ ಕುಳಿತ ಫೋಟೋ ಮತ್ತು ಮತ್ತೊಂದು ಹೇಳಿದ್ರು ಸಪ್ತ ಸಾಮಾಜಿಕ ಪಾತಕಗಳು ಫೋಟೋ, ಅವು 2 ಫೋಟೋ ಹಾಕಿಲ್ಲ. ಪೋಕ್ಸೋ ಕಾಯ್ದೆ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು, 1ನೇ ತರಗತಿಯಿಂದ 12ನೇ ತರಗತಿ, ಅದು ಆಗಿಲ್ಲ. ನಂತರ ಮಾದಕ ವಸ್ತುಗಳ ನಿರ್ಬಂಧ ಜಾಗೃತಿ ಇಲ್ಲ. ಮತ್ತು ಸರ್ಕಾರ ಏನು ಮಾಡ್ತಾಯಿದೆ, ಕೇವಲ ಪತ್ರಿಕೆಯಲ್ಲಿ ಜಾಹೀರಾತು ಕೊಡೋದು. ಇವಾಗ 3 ಜಾಹೀರಾತು, ಎಷ್ಟು ಜನ ಓದ್ತಾರೆ? ಇದು ಇಂಪ್ಲಿಮೆಂಟ್ ಮಾಡಬೇಕು, ರೂಟ್ ಲೆವೆಲ್ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತೇಳಿ ಸರ್ಕಾರದ ಉದ್ದೇಶ. ಇಲ್ಲಿ ಸರ್ಕಾರ ಉದ್ದೇಶ ಈಡೇರ್ತೇನೋ ಇಲ್ಲ. ಮತ್ತು ನಿರ್ಮಿತಿ ಕೇಂದ್ರದಿಂದ ಆ ಕಚೇರಿಯನ್ನು ಆಧುನೀಕರಣಗೊಳಿಸಿದ್ದಾರೆ. ಎಷ್ಟು ಕೋಟಿ ಹೋಯಿತು? ITIದಿಂದನೂ ಕೊಡ್ಲಿಕ್ಕೆ ಇರಲ್ಲ. ನಂತರ ಅಲ್ಲಿ ಕಳಪೆ ಕಾಮಗಾರಿನೇ ಆಗಿದೆ. ಇದನ್ನು ಶಾಸಕರು ಸುದ ಗಮನ ಹರಿಸ್ತಾ ಇಲ್ಲ. ಅಂದರೆ DDP ಕಚೇರಿ ಎಷ್ಟೊಂದು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ನಾವು ಹೇಳ್ತೇವೆ. ಮತ್ತು ಸರ್ಕಾರವನ್ನು ಆದೇಶವನ್ನು ಪಾಲಿಸಿಲ್ಲ ಅಂದ್ರೆ ಇವ್ರು ಇರಬೇಕು ಯಾಕೆ? ಸರ್ಕಾರ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಈ 3 ಆದೇಶ ಸಾಕು ಸಸ್ಪೆಂಡ್ ಮಾಡಲಿಕ್ಕೆ, ಡಿಸ್ಮಿಸ್ ಮಾಡಲಿಕ್ಕೆ 3 ಆದೇಶ ಸಾಕು.
ಎಷ್ಟು ಪರ್ಸೆಂಟೇಜ್ ಮಾಡಿದರೆ ಅಲ್ಲಿ ಕೆ ಡಿ ಪಿ ಮೀಟಿಂಗಲ್ಲಿ ಕೇಳೋಂಗಿಲ್ಲ. ನಂತರ ಜಿಲ್ಲಾ ಪಂಚಾಯತಿಯಲ್ಲೋ ಮೀಟಿಂಗ್ ಇರ್ತೈತಲ್ಲ, ಆ ಮೀಟಿಂಗಲ್ಲಿ ಯಾರೂ ಕೇಳೋದಿಲ್ಲ. ಕೇವಲ ಈ ಪ್ರಶ್ನೆ ಕೇಳೋರೇ ಇಲ್ಲ, ಯಾಕಂದರೆ ಜನಪ್ರತಿನಿಧಿಗಳಿಲ್ಲ, ಅಧಿಕಾರಿ ಸುಮ್ಮನೆ ಇರ್ತಾರೆ, ಸಿ ಒಗಳಿಗೆ ಗೊತ್ತಿಲ್ಲ. ಈಗ ರಾಹುಲ್ ಸಿಂಧೆ ಅವ್ರು ನೀವೇನು ಮಾಡ್ತಾರೆ, ನೀವು ನಿಯಂತ್ರಣದಲ್ಲಿದೆ, ಜಿಲ್ಲಾಧಿಕಾರಿಗೆ ನೀವು ವರದಿ ಕೊಡಬೇಕು, ಜಿಲ್ಲಾಧಿಕಾರಿ ರಾಜ್ಯಕ್ಕೆ ವರದಿ ಕೊಡಬೇಕು, ಇವೆಲ್ಲನ ಸಾಮಾಜಿಕ ಪಿಡುಗಳಿವು. ಇದ್ರ ಸಲುವಾಗಿ ಜಾಗೃತಿ ಮೂಡಿಸಂತಿದೆ. ನೀವು ಮೂಡಿಸತ್ತೀರೇನೋ ಇಲ್ಲ, ಕೂಡಲೇ ಬೆಳಗಾವಿ DDP ಸಸ್ಪೆಂಡ್ ಆದರೆ ಭಾಳ ಒಳ್ಳೆಯದು. ಅದು ಸರ್ಕಾರ ಆದೇಶವನ್ನು ಉಲ್ಲಂಘಿಸ್ತಾ ಇದ್ದಾರೆ. ಇದು ಎನ್ಕ್ವೈರಿ ಆಗಲ್ಲ. ಸಿ ಸಿಂಧೆ ಅವರು ಎನ್ಕ್ವೈರಿ ಮಾಡಿರಿ, ಕಂಪ್ಲೀಟ್ಲಿ ಎನ್ಕ್ವೈರಿ ಮಾಡಿದ ನಂತರ ಕಟ್ಟಡದ ಎನ್ಕ್ವೈರಿ ಆಗಲಿ. ನಂತರ ಈ ಮೂರಷ್ಟೇ ಅಲ್ಲ, ಅನೇಕ ವಿಷಯಗಳಿವೆ. ಈ ಮೂರನ್ನು ಇಡ್ರಿ, ಸದ್ಯಕ್ಕೆ ಆದೇಶ ಬಂದಿದೆ. ಇದನ್ನು ಪಾಲಿಸಿದ ನಂತರ ಇವ್ರನ್ನ ಮತ್ತೆ ಮರಳಿ ಇಲ್ಲಿ ತರಬಹುದು. ಯಾಕೆ ಅನೇಕರು ನಿಷ್ಠಾವಂತರ ಹೊರಗಡೆನೇ ಇದ್ದಾರೆ. ಇಂಥ ಭ್ರಷ್ಟ ಅಧಿಕಾರಿನ ಇಟ್ಕೊಂಡು ನೀವೇನು ಮಾಡತ್ತೀರಿ? BO ಇದ್ದಾಗ ಕೂಡ ಲೂಟಿ ಆಯಿತು, ಈಗ ಕೂಡ ಲೂಟಿ ವ್ಯವಹಾರನ ಕಮಿಷನ್ಗೆ 2 ಜನ 3 ಜನ ಮಹಿಳೆಯರನ್ನ ಇಟ್ಟಿದಾರಂದ್ರೆ ಇಲ್ಲಿ ಎಷ್ಟು ವಸೂಲಿದೆ, ಎಷ್ಟೊಂದು ಅವಾಂತರ ನಡೀತಾ ಇದೆ. ಸರ್ಕಾರಿ ಕಾರ್ಯಕ್ರಮಗಳು ನೇರವಾಗಿ ಜನರಿಗೆ ತಲುಪಬೇಕು, ನಂತರ ಮಕ್ಕಳಿಗೆ ತಲುಪಬೇಕಂತ ಶಿಕ್ಷಣ ಇಲಾಖೆ ಇದೆ. ಎಲ್ಲರೂ ಗಮನಿಸಬೇಕು. ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಕಡೆ ಇದ್ರ ಗಮನವೇ ಇಲ್ಲ. ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಕಡೆ ಗಮನ ಇಲ್ಲ. ಮತ್ತು ಇವ್ರು ಬರೀ ಉದ್ಘಾಟನೆ ಮಾಡ್ತಾರೆ, ರೇಬಿನ್ ಕಟ್ ಮಾಡಿ ಹೋಗ್ತಾರೆ. ಜಾಗೃತಿ ಆಯ್ತದ ಮುಗಿದೆ. ಅಲ್ಲಿ DC ಆಫೀಸಲ್ಲಿ ಜಿಲ್ಲಾಧಿಕಾರಿ ಪ್ರತಿದಿನ ಒಂದೊಂದು ಮೀಟಿಂಗ್. ಇದೇ ಜಾಗೃತಿ ಸಲುವಾಗಿ ಇಂಪ್ಲಿಮೆಂಟ್ ಮಾಡೋರು ಯಾರು? ಒಟ್ಟಾರೆ DDP ಸಸ್ಪೆಂಡ್ ಆಗಬೇಕು. ನಾಳೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚಮಾಗಲಿ. ನಮಸ್ಕಾರ.